ಸೊ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನೆ ತಾನೇ ಬಂದಿರೋ KCET 2024 ರಿಸಲ್ಟ್ಸ್ ಈಗ ನಾನು ಆಲ್ರೆಡಿ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಮೂಲಕ ನಿಮಗೆ ನಿನ್ನೆ ಇನ್ಫಾರ್ಮ್ ಮಾಡಿದೆ. KCET 2024 ರಿಸಲ್ಟ್ಸ್ ಬಗ್ಗೆ ಹಾಗೂ ರಿಸಲ್ಟ್ ಲಿಂಕ್ ಕೂಡ ನಿಮಗೆ ಟ್ಯಾಗ್ ಮಾಡಿದೆ. ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ, ಆಫ್ಟರ್ ರಿಸಲ್ಟ್ಸ್ ಪ್ರೊಸೀಜರ್ ಎಂಟೈರ್ಲಿ ಹೇಗೆ ಕೌನ್ಸಿಲಿಂಗ್ ನಡೆಯುತ್ತೆ ಮತ್ತು ಎಷ್ಟು ಟೈಮ್ ರಿಕ್ವೈರ್ಡ್ ಇರುತ್ತೆ ಕೌನ್ಸಿಲಿಂಗ್ನಲ್ಲಿ, ಹಾಗೂ ಯಾವ ಕೋರ್ಸಸ್ ಇನ್ಕ್ಲೂಡೆಡ್ ಇದೆ KCETನಲ್ಲಿ, ಮತ್ತು ಯಾವ ಡಾಕ್ಯುಮೆಂಟ್ಸ್ ಈಗ ನೀವು ಪ್ರಿಪೇರ್ ಮಾಡ್ಕೋಬೇಕು, ಎಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಲಿಸ್ಟ್ ಮತ್ತು ಎಲ್ಲ ನಿಮಗೆ ನೀಟ್ ಸ್ಟೂಡೆಂಟ್ಸಿಗೂ KCET ರಿಲೇಟೆಡ್ ಸ್ಟೂಡೆಂಟ್ಸಿಗೂ ಇಂಪಾರ್ಟೆಂಟ್ ಸಜೆಷನ್ಸ್ ಇದೆ. ಹಾಗೂ ನೀಟ್ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಎಂಟೈರ್ ಆಫ್ಟರ್ ರಿಸಲ್ಟ್ಸ್ ಪ್ರೊಸೀಜರ್ ನಿಮಗೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ನೋಡುವ ಮುಂಚೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸಜೆಷನ್ಸ್ ಹಾಗೂ ಡೌಟ್ಸ್ಗಳನ್ನು ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮ್ ID ಮತ್ತು ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೀವು ಬೇಕಾದರೆ ನಿಮ್ಮ ಸಜೆಷನ್ಸ್ ಹಾಗೂ ಏನು ಡೌಟ್ಸ್ ಇದ್ದರೆ ನೀವು ಕೇಳಬಹುದು. ಓಕೆ, ಈಗ ನೆಕ್ಸ್ಟ್ KCET ಆಫ್ಟರ್ ರಿಸಲ್ಟ್ಸ್ ಪ್ರೊಸೀಜರ್. ಓಕೆ, ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ, ರಿಸಲ್ಟ್ಸ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ರ್ಯಾಂಕ್ ವೈಸ್ ನಿಮಗೆ BA ಆಫೀಸ್ನಲ್ಲಿ ಮತ್ತು ಡಿಫ್ರೆಂಟ್ ಲೊಕೇಶನ್ಸ್ನಲ್ಲಿ ಯೂಶಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಯೂಶಲಿ ಅಂದರೆ BA ಆಫೀಸ್ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಎಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನಾನು ಆ ಲಿಸ್ಟ್ ನಿಮಗೆ ಪ್ರೊವೈಡ್ ಮಾಡ್ತೀನಿ ಈ ವಿಡಿಯೋನಲ್ಲಿ. ಓಕೆ, ಎಲ್ಲ ಡಾಕ್ಯುಮೆಂಟ್ಸ್ ನೀವು ಹೋಗಿ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು. ಓಕೆ, ಆಫ್ಟರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆಗುತ್ತೆ. ಓಕೆ, ಸೀಟ್ ಮೆಟ್ರಿಕ್ಸ್ನಲ್ಲಿ ಎಲ್ಲ ಕೋರ್ಸಸ್, ಓಕೆ, ಮತ್ತು ಯಾವ ಕಾಲೇಜ್ನಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟು ಸೀಟ್ಸ್ ಆ ಕೋರ್ಸಿಗೆ ಅವೈಲೇಬಲ್ ಇದೆ, ಸೀಟ್ ಮೆಟ್ರಿಕ್ಸ್ನಲ್ಲಿ ಎಂಟೈರ್ ಇನ್ಫಾರ್ಮೇಷನ್ ಇರುತ್ತೆ. ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆದಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿನಲ್ಲಿ ಯೂಶಲಿ 4 ರೌಂಡ್ಸ್ ನಡೆಯುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸ್ಟೇ ವೇಕೆನ್ಸಿ ರೌಂಡ್ ಮತ್ತು ಮಾಪಪ್ ರೌಂಡ್. ಓಕೆ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಮಾಪಪ್ ರೌಂಡ್ ಅಂದರೆ ಥರ್ಡ್ ರೌಂಡ್, ಹಾಗೂ ಸ್ಟೇ ವೇಕೆನ್ಸಿ ರೌಂಡ್ ಯೂಶಲಿ ಲಾಸ್ಟ್ ರೌಂಡ್ ಇರುತ್ತೆ. ಓಕೆ, ಸೊ KCET ಕ್ಯಾಂಡಿಡೇಟ್ಸಿಗೆ 4 ರೌಂಡ್ಸ್ ಮತ್ತು ನೀಟ್ ಮತ್ತು ಡೆಂಟಲ್ ಕ್ಯಾಂಡಿಡೇಟ್ಸಿಗೆ 3 ರೌಂಡ್ಸ್ ಅಂದರೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಮಾಪಪ್ ರೌಂಡ್ ನಡೆಯುತ್ತೆ. ಈಗ ಫಸ್ಟ್ ರೌಂಡ್ ಆಗುವ ಮುಂಚೆ ಅಂದರೆ ಫಸ್ಟ್ ರೌಂಡ್ನಲ್ಲಿ ಮಾಕ್ ಮತ್ತು ಫೈನಲ್ ರೌಂಡ್ ಇರುತ್ತೆ. ಅಂದರೆ ಮಾಕ್ ಅಲಾಟ್ಮೆಂಟ್ನಲ್ಲಿ ಯೂಶಲಿ ನೀವು ಕಾಲೇಜ್ ಸೆಲೆಕ್ಟ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಬಹುದು. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಮೇಲೆ ಇಲ್ಲ ನಾನು ಚೇಂಜಸ್ ಮಾಡಬೇಕು ಆಪ್ಷನ್ ಎಂಟ್ರಿ ಲಿಸ್ಟ್ನಲ್ಲಿ ಅಂದರೆ ನಿಮಗೆ ಚಾನ್ಸ್ ಕೊಡ್ತಾರೆ. ಆಮೇಲೆ ಫೈನಲ್ ರೌಂಡ್ ಯೂಶಲಿ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಈಗ ಆಫ್ಟರ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ನೀವು ಏನಾದರೆ ಆ ಕಾಲೇಜ್ ಸೆಲೆಕ್ಟ್ ಮಾಡಬೇಕು ಅಂದರೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಚಾಯ್ಸ್ ಎಂಟ್ರಿನಲ್ಲಿ 4 ಚಾಯ್ಸಸ್ ಕೊಡ್ತಾರೆ. ಫಸ್ಟ್ ಚಾಯ್ಸ್ನಲ್ಲಿ ನಾನು ಆ ಕಾಲೇಜ್ ಏನಿದೆ ನನಗೆ ಇಷ್ಟ ಇದೆ, ನಾನು ಆ ಕಾಲೇಜ್ ಜಾಯ್ನ್ ಆಗ್ತೀನಿ, ಫರ್ದರ್ ರೌಂಡ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂದರೆ ಚಾಯ್ಸ್ 1 ನೀವು ಯೂಶಲಿ ಸೆಲೆಕ್ಟ್ ಮಾಡಬೇಕು. ಓಕೆ, ಚಾಯ್ಸ್ 2ನಲ್ಲಿ ಇಲ್ಲ ನಾನು ಆ ಕಾಲೇಜಿಗೆ ಹೋಲ್ಡ್ ಮಾಡಿ ನೆಕ್ಸ್ಟ್ ಫರ್ದರ್ ರೌಂಡ್ಸಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಬೇಕು. ಚಾಯ್ಸ್ 3ನಲ್ಲಿ ಆ ಕಾಲೇಜ್ ಮತ್ತು ಆ ಕೋರ್ಸ್ ನಾನು ಕ್ಯಾನ್ಸಲ್ ಮಾಡಿ ನನಗೆ ಇಷ್ಟ ಇಲ್ಲ, ನನಗೆ ಆ ರೌಂಡ್ನಲ್ಲಿ ಸಿಕ್ಕಿದ ಕೋರ್ಸ್ ನನಗೆ ಇಷ್ಟ ಇಲ್ಲ ಅಂದರೆ ನಾನು ಆ ಸೀಟನ್ನು ಕ್ಯಾನ್ಸಲ್ ಮಾಡ್ತೀನಿ ಮತ್ತು ಫರ್ದರ್ ರೌಂಡ್ಸಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಚಾಯ್ಸ್ 3 ಸೆಲೆಕ್ಟ್ ಮಾಡಬೇಕು. ಇಲ್ಲ ನಾನು ಕೌನ್ಸಿಲಿಂಗ್ನಲ್ಲೇ ಪಾರ್ಟಿಸಿಪೇಟ್ ಮಾಡಲ್ಲ, ನೆಕ್ಸ್ಟ್ ಎಕ್ಸಿಟ್ ಆಗ್ತೀನಿ ಅಂದರೆ ಚಾಯ್ಸ್ 4 ಸೆಲೆಕ್ಟ್ ಮಾಡಬೇಕು. ಓಕೆ, ಈಗ ಎಲ್ಲ ಚಾಯ್ಸ್ ಎಂಟ್ರಿ ಕಂಪ್ಲೀಟ್ ಆದಮೇಲೆ ಫಸ್ಟ್ ಚಾಯ್ಸ್ ಏನಾದರೂ ನೀವು ಸೆಲೆಕ್ಟ್ ಮಾಡಿದರೆ ನೆಕ್ಸ್ಟ್ ಅಡ್ಮಿಷನ್ ನೀವು ಕಂಪ್ಲೀಟ್ಲಿ ನೆಕ್ಸ್ಟ್ ರೌಂಡ್ಸಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಕೊಡಲ್ಲ, ಡೈರೆಕ್ಟ್ಲಿ ಅಡ್ಮಿಷನ್ ಮಾಡಿಸ್ಬೇಕು. ಓಕೆ, ಅಡ್ಮಿಷನ್ ಆರ್ಡರ್ ಬರುತ್ತೆ, ಫೀಸ್ ಇರುತ್ತೆ, ನೀವು ಫೀಸ್ ಎಲ್ಲ ಪೇ ಮಾಡಿ ನೆಕ್ಸ್ಟ್ ನಿಮ್ಮ ಕಾಲೇಜಿಗೆ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಕಂಪ್ಲೀಟ್ಲಿ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಮಾಡಬೇಕು. ಓಕೆ, ಸೊ ಎಲ್ಲ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್, ಸೀಟ್ ಮೆಟ್ರಿಕ್ಸ್, ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ, ಅಡ್ಮಿಷನ್ ಆರ್ಡರ್ ಬರುತ್ತೆ, ಅಡ್ಮಿಷನ್ ಮಾಡಿಸ್ಕೋಬೇಕು. ಓಕೆ, ನೆಕ್ಸ್ಟ್ ಎಷ್ಟು ಟೈಮ್ ಯೂಶಲಿ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗೋಕ್ಕೆ ಯೂಶಲಿ ಟೈಮ್ ಕನ್ಸ್ಯೂಮ್ಡ್ ಎಷ್ಟಾಗುತ್ತೆ ಅಂದರೆ ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಈಗ 10 to 15 ಡೇಸ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಯೂಶಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ 1 ಮಂತ್ವರೆಗೆ ನಡೆಯುತ್ತೆ. ಓಕೆ, ಯಾಕಂದರೆ ಯೂಶಲಿ ರ್ಯಾಂಕಿಂಗ್ ವೈಸ್ ಕರೀತಾರೆ ಮತ್ತು ಎಲ್ಲ ಕಂಪ್ಲೀಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋಕ್ಕೆ 1 ಮಂತ್ ಆದರೂ ನಡೆಯುತ್ತೆ. ಓಕೆ, ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆಗುತ್ತೆ ಆಫ್ಟರ್ 1 ಮಂತ್. ಓಕೆ, ಸೊ 10 to 15 ಡೇಸ್ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್, ಆಫ್ಟರ್ 1 ಮಂತ್ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆದಮೇಲೆ ಆಪ್ಷನ್ ಎಂಟ್ರಿ ಆವಾಗ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ಫಸ್ಟ್ ರೌಂಡ್ ಯೂಶಲಿ 15 ಡೇಸ್ನಲ್ಲಿ ಕಂಪ್ಲೀಟ್ ಆಗುತ್ತೆ. ಓಕೆ, ಶೆಡ್ಯೂಲ್ ಬಿಡ್ತಾರೆ, ಸೀಟ್ ಮೆಟ್ರಿಕ್ಸ್ ಮತ್ತು ಆಪ್ಷನ್ ಎಂಟ್ರಿ ಅದೆಲ್ಲ ಕಂಪ್ಲೀಟ್ ಆಗೋಕ್ಕೆ ಫಸ್ಟ್ ರೌಂಡ್ ಯೂಶಲಿ ಕಂಪ್ಲೀಟ್ ಆಗೋಕ್ಕೆ 15 ಡೇಸ್ ಆದರೂ ಯೂಶಲಿ ನಡೆಯುತ್ತೆ. ಓಕೆ, ಸೊ 2 to 3 ಮಂತ್ಸ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗೋಕ್ಕೆ ಯೂಶಲಿ ಟೈಮ್ ಆಗುತ್ತೆ. ಓಕೆ, ಆಫ್ಟರ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಅಂದರೆ 2 to 3 ಮಂತ್ಸ್ನಲ್ಲಿ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗುತ್ತೆ,
ಫರ್ದರ್ ಒನ್ ಮಂತ್ನಲ್ಲಿ ಸೆಕೆಂಡ್ ರೌಂಡ್ ಕೂಡ ಕಂಪ್ಲೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕೋರ್ಸಸ್ ಯಾವೆಲ್ಲ KCET ಕೌನ್ಸಿಲಿಂಗ್ನಲ್ಲಿ ಯೂಶಲಿ ಇನ್ಕ್ಲೂಡ್ ಆಗುತ್ತೆ ಅಂದರೆ ಇಂಜಿನಿಯರಿಂಗ್ ಕೋರ್ಸಸ್ ಸಚ್ ಆಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್, ಓಕೆ, ಏರೋನಾಟಿಕಲ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಎಕ್ಸೆಟ್ರಾ ಬಹಳಷ್ಟು ಕೋರ್ಸಸ್ ಇವೆ. ಈ ಲಿಸ್ಟನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾನು ಬಿಡ್ತೀನಿ. ಓಕೆ, ಸೊ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ನೀವು ಜಾಯಿನ್ ಮಾಡ್ಕೋಬಹುದು. ಓಕೆ, ಫಾರ್ಮ್ ಸೈನ್ಸ್ ಕೋರ್ಸಸ್ ಇದೆ. ಓಕೆ, ನೆಕ್ಸ್ಟ್ BSc ನರ್ಸಿಂಗ್ ಕೋರ್ಸಸ್, ಬಿ ಫಾರ್ಮಾ, ಡಿ ಫಾರ್ಮಾ ಕೋರ್ಸಸ್, ಓಕೆ, ವೆಟರ್ನರಿ ಕೋರ್ಸಸ್ ಎಲ್ಲ ಈ ಕೋರ್ಸಸ್ KCET 2024 ಕೌನ್ಸಿಲಿಂಗ್ನಲ್ಲಿ ಯೂಶಲಿ ಇನ್ಕ್ಲೂಡ್ ಆಗುತ್ತೆ. ಓಕೆ, ಈ ಎಲ್ಲ ಡೀಟೇಲ್ಸ್ ಅಂದರೆ ಎಲ್ಲ ನಿಮಗೆ ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ ಎಲ್ಲ ನಿಮಗೆ ಸೀಟ್ ಮೆಟ್ರಿಕ್ಸ್ನಲ್ಲಿ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಡಾಕ್ಯುಮೆಂಟ್ಸ್. ಈಗ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಡಾಕ್ಯುಮೆಂಟ್ಸ್ ನೀವು ಈಗ ಎಲ್ಲ ರೆಡಿ ಮಾಡ್ಕೋಬೇಕು. ಓಕೆ, ಈಗ ಎಲ್ಲ ಈ ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡಿಕೊಂಡ್ರೆ ನೆಕ್ಸ್ಟ್ ಫರ್ದರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ನೀವು ಪ್ರೊಡ್ಯೂಸ್ ಮಾಡಬೇಕು. ಫಸ್ಟ್ ಏನಂದರೆ 10th ಮಾರ್ಕ್ಸ್ ಕಾರ್ಡ್, ಓಕೆ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, 12th ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಮತ್ತು ಸೆಟ್ ಆಫ್ ಜೆರಾಕ್ಸ್ ಕಾಪೀಸ್ ಯೂಶಲಿ ರೆಡಿ ಮಾಡ್ಕೊಳ್ಳಿ. 7 years ಸ್ಟಡಿ ಸರ್ಟಿಫಿಕೇಟ್ ಸೈನ್ಡ್ ಬೈ BEO ಆರ್ DDPI. ಓಕೆ, ನೆಕ್ಸ್ಟ್ ನಿಮಗೆ ಏನಾದರೂ ಅಪ್ಲಿಕಬಲ್ ಅಂದರೆ ಕನ್ನಡ ಮೀಡಿಯಂ ಅಪ್ಲಿಕಬಲ್ ಇದ್ದರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ರೂರಲ್ ಅಪ್ಲಿಕಬಲ್ ಇದ್ದರೆ ರೂರಲ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತು HK ರೀಜನ್ ಸರ್ಟಿಫಿಕೇಟ್, ಆರ್ಟಿಕಲ್ 371 ಸರ್ಟಿಫಿಕೇಟ್ ಅಂದರೆ HK ರೀಜನ್ ಸರ್ಟಿಫಿಕೇಟ್, ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಏನಾದರೂ ನಿಮ್ಮ ಕಡೆ ಇದ್ದರೆ ಅಂದರೆ ಡಿಫೆನ್ಸ್, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಎಕ್ಸೆಟ್ರಾ ಏನಾದರೂ ನಿಮ್ಮ ಕಡೆ ಇದ್ದರೆ ಅದು ಕೂಡ ರೆಡಿ ಮಾಡ್ಕೋಬೇಕು. ಓಕೆ, ಈ ಎಲ್ಲ ಡಾಕ್ಯುಮೆಂಟ್ಸ್ ಕಂಪಲ್ಸರಿ ನೀವು ಪ್ರೊಡ್ಯೂಸ್ ಮಾಡಬೇಕು. ಈಗ ನೆಕ್ಸ್ಟ್ ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟ್ಸಿಗೆ ಇಂಪಾರ್ಟೆಂಟ್ ಆದ ಒಂದು ಸಜೆಷನ್ ಏನಂದರೆ, ನೀವು KCET ಎಕ್ಸಾಮ್ ನೀವು ಆಲ್ರೆಡಿ ಬರೆದಿದ್ದೀರಿ. ಓಕೆ, ನೀಟ್ ಕೂಡ ಬರೆದಿದ್ದೀರಿ. ಓಕೆ, ಸೊ ಈಗ KCET ಕೌನ್ಸಿಲಿಂಗ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್, ನೀಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ KCET ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲೇ ಮಾಡಿಸ್ಬಹುದು. ಓಕೆ, KCET ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲೇ ನೀಟ್ ಸ್ಟೂಡೆಂಟ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಬಹುದು. ಓಕೆ, ನೀವು ನೀಟ್ ರಿಸಲ್ಟ್ಸ್ ಆದಮೇಲೆ ನೀಟ್ ಕೌನ್ಸಿಲಿಂಗ್ನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಕೂಡ KCETನಲ್ಲಿ ನೀವು ಏನಾದರೂ ನೀವು ಎಕ್ಸಾಮ್ ಬರೆದಿದ್ದೀರಿ ಅಂದರೆ ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಓಕೆ, ಇಂಪಾರ್ಟೆಂಟ್ ಆದ ಸಜೆಷನ್ ಅದೇ. ಈಗ ನಿಮ್ಮ ಕಡೆ ರಿಲಿಜಿಯಸ್ ಮೈನಾರಿಟಿ ಏನಾದರೂ ಸರ್ಟಿಫಿಕೇಟ್ ಇದ್ದರೆ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಸರ್ಟಿಫಿಕೇಟ್ ಇದ್ದರೆ ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟ್ಸ್ ಇದು ಕೂಡ ನೀವು ರೆಡಿ ಮಾಡ್ಕೊಳ್ಳಿ. ಓಕೆ, ಸೊ ಎಲ್ಲ ನಿಮಗೆ ಡಾಕ್ಯುಮೆಂಟ್ಸ್, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆ. 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಸ್ಟಡಿ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ, ರೂರಲ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, HK ರೀಜನ್ ಸರ್ಟಿಫಿಕೇಟ್ ಮತ್ತು ಸ್ಪೆಷಲ್ ಕ್ಯಾಟಗರಿ ಹಾಗೂ ರಿಲಿಜಿಯಸ್ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಪ್ಲಿಕಬಲ್ ಇದ್ದರೆ ನೀವು ರೆಡಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕೌನ್ಸಿಲಿಂಗಿಗೆ ಯೂಶಲಿ ಫೀಸ್ ಇರೋದಿಲ್ಲ. ಓಕೆ, ಫ್ರೀ ಆಫ್ ಕಾಸ್ಟ್ ಇರುತ್ತೆ KCET ಥ್ರೂ ಕೌನ್ಸಿಲಿಂಗ್. ನೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್ ಸಜೆಷನ್ ಫಾರ್ ಬೋತ್ KCET ಆ್ಯಂಡ್ ನೀಟ್ ಕ್ಯಾಂಡಿಡೇಟ್ಸ್. ಈಗ ಎಲ್ಲ ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡ್ಕೊಳ್ಳಿ ಹಾಗೂ ಕಾಲೇಜ್ ಲಿಸ್ಟ್ ಫಾರ್ ಆಪ್ಷನ್ ಎಂಟ್ರಿ ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆ, ಸೊ ದಟ್ ನಿಮಗೆ ಆಪ್ಷನ್ ಎಂಟ್ರಿನಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದು. ಅದಕ್ಕಾಗಿ ನಿಮಗೆ ಇಂಜಿನಿಯರಿಂಗ್ ಕಾಲೇಜಸ್ ಹೇಗೆ ಸೆಲೆಕ್ಟ್ ಮಾಡಬೇಕು, ಮೆಡಿಕಲ್ ಕಾಲೇಜ್ ಹೇಗೆ ಸೆಲೆಕ್ಟ್ ಮಾಡಬೇಕು ಮತ್ತು ಡಿಫ್ರೆಂಟ್ ಕೋರ್ಸಸ್ ಹೇಗೆ ಸೆಲೆಕ್ಟ್ ಮಾಡಬೇಕು ಆ ಸಜೆಷನ್ಸ್ ರಿಲೇಟೆಡ್ ನಿಮಗೆ ಫರ್ದರ್ ವೀಡಿಯೋಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಯೂಶಲಿ ನಿಮಗೆ ಅಪ್ಡೇಟ್ ಸಿಗುತ್ತೆ. ಓಕೆ, ಈಗ ನೆಕ್ಸ್ಟ್ ನೀಟ್ ರಿಸಲ್ಟ್ ಲೈಕ್ಲಿ ಆನ್ 14th ಜೂನಿಗೆ ನಿಮ್ಮ ರಿಸಲ್ಟ್ ಬರುವ ಚಾನ್ಸಸ್ ಇದೆ. ಓಕೆ, ಸೊ ಎಲ್ಲ ನೀವು ಹೀಗೆ ಆಪ್ಷನ್ ಎಂಟ್ರಿನಲ್ಲಿ ಕಾಲೇಜಸ್ ಆಪ್ಷನ್ ಪ್ರಯಾರಿಟಿ ಫಸ್ಟ್ ಕಾಲೇಜ್ ಪ್ರಯಾರಿಟಿ ಯಾವುದು ನೀವು ಹಾಕ್ತಿದ್ದೀರಿ ಎಲ್ಲ ಈಗನೇ ಎಲ್ಲ ಇನ್ಫಾರ್ಮೇಷನ್, ಹಾಸ್ಟೆಲ್ ಫೀಸ್ ಎಷ್ಟಿದೆ ಆ ಕಾಲೇಜಿಂದು ಎಲ್ಲ ನಿಮಗೆ ಹೀಗೆ ಇನ್ಫಾರ್ಮೇಷನ್ ಗೊತ್ತಿದ್ದರೆ ನೆಕ್ಸ್ಟ್ ಫರ್ದರ್ ಪ್ರಾಬ್ಲಮ್ ಆಗೋದಿಲ್ಲ. ಈಗ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ ಎಲ್ಲ ಕಾಲೇಜಸ್ ರಿಲೇಟೆಡ್. ಸೊ ನಿಮಗೆ ಆ ಇನ್ಫಾರ್ಮೇಷನ್ ರಿಲೇಟೆಡ್ ಕೂಡ ಇಂಜಿನಿಯರಿಂಗ್ ಅಥವಾ ಡಿಫ್ರೆಂಟ್ ಕೋರ್ಸಸ್ ರಿಲೇಟೆಡ್ ಹೇಗೆ ಸೆಲೆಕ್ಟ್ ಮಾಡಬೇಕು ಆಪ್ಷನ್ ಎಂಟ್ರಿನಲ್ಲಿ ಅಂದರೆ ಫರ್ದರ್ ವೀಡಿಯೋಸ್ನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.